ಶ್ರೀರಾಮನ ವಿಚಾರವಾಗಿ, ಶ್ರೀರಾಮ ಮಂದಿರದ ವಿಚಾರವಾಗಿ ಸಾಕಷ್ಟು ಜನ ವಿವಿಧ ರೀತಿಯಲ್ಲಿ ಮಾತನಾಡಿಕೊಂಡು ರಾಮನನ್ನು ಅವಮಾನ ಮಾಡಿಕೊಂಡು, ನಮ್ಮ ಸಂಸ್ಕೃತಿಯನ್ನು ಅವಮಾನ ಮಾಡಿಕೊಂಡು, ರಾಮಾಯಣವನ್ನು ಅವಮಾನ ಮಾಡ್ತಾ ಇರುವಂತಹ ಸಾಕಷ್ಟು ಜನಗಳ ಮಧ್ಯೆ ನಾವು ಬದುಕಿದ್ದೀವಿ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಶ್ರೀರಾಮನ ವಿಚಾರವಾಗಿ ಏನು ಸುಳ್ಳು ಪಳ್ಳು ಏನೇನೆಲ್ಲ ಮಾತಾಡಿದ್ರು ಅದೆಲ್ಲ ಇಂತಹ ಸಾಲುಗಳನ್ನು ಓದಿದಾಗ, ನಮ್ಮ ನಟರು ಇದನ್ನು ಪ್ರಮೋಟ್ ಮಾಡಿದಾಗ ಅದೆಲ್ಲ ಮರ್ತೋಗಿ ಖುಷಿ ಸಿಗತ್ತೆ. ರಾಜಕಾರಣಿಗಳು ಹೇಳೋದನ್ನು ಮಾತ್ರ ಜನ ಫಾಲೋ ಮಾಡ್ತಾರೆ, ರಾಜಕಾರಣಿಗಳ ಹೇಳೋದನ್ನು ಜನ ಕೇಳ್ತಾರೆ ಅಂತ ರಾಜಕಾರಣಿಗಳು ಅಂದ್ಕೊಂಡಿದ್ದಾರೆ. ಅದೆಲ್ಲ ಸುಳ್ಳು. ರಾಜಕಾರಣಿಗಳು ಹೇಳೋದಕ್ಕಿಂತ ಹೆಚ್ಚಾಗಿ ಜನ ನಟರು ನಟಿಯರು ಹೇಳೋದನ್ನು ಕೇಳ್ತಾರೆ, ಅವರನ್ನು ಅನುಸರಿಸ್ತಾರೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ರಾಮ ಮಂದಿರ ಸಾಕಷ್ಟು ವರ್ಷಗಳ ಕನಸು ನನಸಂತೂ ಆಗೋಯ್ತು. ಶ್ರೀರಾಮನ ಮಂದಿರ ಉದ್ಘಾಟನೆ ಆದಾಗಿಂದ ಇಲ್ಲಿವರೆಗೂ ಎಷ್ಟೋ ಜನ ರಾಮ ಮಂದಿರವನ್ನು ನೋಡಬೇಕು, ಶ್ರೀರಾಮನ ದರ್ಶನವನ್ನು ಮಾಡಬೇಕು ಅಂತ ಎಷ್ಟೋ ಜನ ಕಾಯ್ಕೊಂಡಿದ್ದಾರೆ. ಆದರೆ ಅಲ್ಲಿರುವಂತಹ ರಶ್ಶು, ಅಲ್ಲಿಗೆ ಬರ್ತಾ ಇರುವಂತಹ ಭಕ್ತಾದಿಗಳು, ಇವ್ರನ್ನೆಲ್ಲ ಟಿ ವಿನಲ್ಲಿ ನೋಡಿ ಇನ್ನೂ ಸ್ವಲ್ಪ ದಿನ ಬಿಟ್ಟು ಹೋಗೋಣ, ಅಂದರೆ ಎಲ್ಲ ಜನಸಂಖ್ಯೆ ಕಮ್ಮಿ ಆಗಲಿ, ಭಕ್ತರ ಸಂಖ್ಯೆ ಕಮ್ಮಿ ಆಗಲಿ, ಆವಾಗ ಹೋಗಿ ನೀಟಾಗಿ ಶ್ರೀರಾಮನನ್ನು ದರ್ಶನ ಮಾಡ್ಕೊಂಬರೋಣ ಅನ್ನೋದು ಹಲವರ ಆಲೋಚನೆಯಲ್ಲಿ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಆ ಆಲೋಚನೆ ಥರಾನೇ ಜನರು ದಿನದಿಂದ ದಿನಕ್ಕೆ ಶ್ರೀರಾಮನ ದರ್ಶನವನ್ನು ಪಡ್ಕೋತಾನೆ ಇದ್ದಾರೆ. ಇವತ್ತು ಯಾಕೆ ನಾನು ಶ್ರೀರಾಮನ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ, ನಮ್ಮ ಕನ್ನಡದ ನಟ ರಕ್ಷಿತ್ ಶೆಟ್ಟಿ ಅವರು ಶ್ರೀರಾಮನ ದರ್ಶನವನ್ನು ಪಡೆದುಕೊಳ್ಳುವ ಮೂಲಕ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಉದ್ದ ಬರ್ಕೊಳ್ಳೋದ್ರ ಮೂಲಕ ಶ್ರೀರಾಮನ ವರ್ಣನೆಯನ್ನು ಮಾಡಿದ್ದಾರೆ. ಅದನ್ನು ನಾನು ನಿಮಗೆ ಹೇಳಲೇಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ರಕ್ಷಿತ್ ಶೆಟ್ಟಿ ಅವರು ಇಂಗ್ಲೀಷ್ನಲ್ಲಿ ಬರೆದು ಹಾಕ್ಕೊಂಡಿದ್ದಾರೆ. ಅದನ್ನು ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅದರ ಸಾರಾಂಶವನ್ನು ಮೊದಲು ನಿಮ್ಮ ಮುಂದೆ ಹೇಳ್ಬಿಡ್ತೀನಿ. ಅದಾದ ನಂತರ ಇದನ್ನು ಯಾಕೆ ಹೇಳ್ತಿದ್ದೀನಿ ಅನ್ನೋದನ್ನು ಹೇಳ್ಬಿಡ್ತೀನಿ. ಇಂದು ಕೊನೆಗೂ ನಾನು ಹತ್ತಿರದಿಂದ ರಾಮನ ಮೂರ್ತಿಯನ್ನು ಕಂಡೆ. ಬಹಳ ಕಡಿಮೆ ಮಂದಿಗೆ ಇಷ್ಟು ಹತ್ತಿರದಿಂದ ರಾಮನನ್ನು ಕಣ್ತುಂಬಿಕೊಳ್ಳುವ ಅದೃಷ್ಟ ಪ್ರಾಪ್ತವಾಗುತ್ತೆ. ರಾಮನ ಮೂರ್ತಿಯ ಮುಂದೆ ಸುಮಾರು ಅರ್ಧ ತಾಸು ನಾನು ಕುಳಿತಿದ್ದೆ. ಹೀಗೆ ಇಷ್ಟು ಸಮಯ ನಾನು ಯಾವ ಮೂರ್ತಿಯ ಮುಂದೆಯೂ ಕುಳಿತಿದ್ದೇ ಇಲ್ಲ. ಆದರೆ ಈ ಅನುಭವ ಮಾತ್ರ ಬೇರೆ ಎಲ್ಲದಕ್ಕಿಂತ ವಿಭಿನ್ನವಾಗಿತ್ತು. ಸಾಮಾನ್ಯವಾಗಿ ನಾನು ಎಲ್ಲ ಮೂರ್ತಿಗಳ ಕೆತ್ತನೆಯನ್ನು ಶ್ಲಾಘನೆ ಮಾಡ್ತೀನಿ, ಆದರೆ ಈ ಮೂರ್ತಿಯ ಕುಸುರಿ ಅದ್ಭುತವಾಗಿತ್ತು. ಇದು ಸಾಮಾನ್ಯವಲ್ಲ. ರಾಮನೆಂದರೆ ಹಾಗೆ ಅಂತ ಅನಿಸುತ್ತೆ. ಆತ ಕೇವಲ ಪೂಜಿಸಲ್ಪಡುವ ದೇವರು ಮಾತ್ರ ಅಲ್ಲ, ನನ್ನ ಪ್ರಕಾರ ಆತ ಜೀವವನ್ನು ಕಳೆದ ಕಲೆ. ಮೂರ್ತಿಯ ಶಿಲ್ಪಿ ಅರ್ಜುನ್ ಯೋಗಿರಾಜ್ ಜೀವಂತ ದಂತಕತೆ. ಆತನನ್ನು ತಲೆಮಾರುಗಳು ನೆನಪಿಟ್ಟುಕೊಳ್ಳುತ್ತೆ. ಕೆಲವು ವರ್ಷಗಳ ಹಿಂದೆ ಲಾಕ್ಡೌನ್ ಸಂದರ್ಭದಲ್ಲಿ ಸುಮ್ಮನೆ ಲೆಕ್ಕ ಮಾಡ್ತಾ ಇದ್ದೆ. ನಾನು 504 ಚಂದ್ರ ಪರಿಭ್ರಮಣೆಗಳನ್ನು ಯಾವಾಗ ಪೂರೈಸ್ತೇನೆ ಅಂತ ಲೆಕ್ಕ ಹಾಕಿ ದಿನಾಂಕವನ್ನು ಗುರುತು ಹಾಕಿಕೊಂಡಿದ್ದೆ. ಆದರೆ ಕಾಲಾಂತರದಲ್ಲಿ ನಾನು ಅದನ್ನು ಮರೆತೇ ಬಿಟ್ಟಿದ್ದೆ. ಕಾಕತಾಳೀಯ ಎಂಬಂತೆ ಆ ದಿನ ನಾನು ಕೃಷ್ಣ ಪಕ್ಷ ದಶಮಿ, ಸರಿಯಾಗಿ ಅದೇ ದಿನ ನಾನು ಪ್ರಯಾಗ್ರಾಜ್ನಲ್ಲಿ ಇದ್ದೆ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದೆ, ಕಾಶಿಗೆ ಭೇಟಿ ನೀಡಿದೆ, ಅಯೋಧ್ಯೆಯ ಶ್ರೀರಾಮ ಪ್ರಭುವಿನ ಉತ್ಸವ ಮೂರ್ತಿಯ ಎದುರು ಸಂಕಲ್ಪವನ್ನು ಸಹ ಮಾಡಿಕೊಂಡೆ. ಆ ಅನುಭವವನ್ನು ನನಗೆ ಮಾತಿನಲ್ಲಿ ವರ್ಣಿಸಲು ಆಗೋದೇ ಇಲ್ಲ. ಇನ್ನು ಅದೇ ದಿನ ಹನುಮಂತನ ದೇವಾಲಯಕ್ಕೆ ಭೇಟಿ ನೀಡಿದ್ದು ಅಭೂತಪೂರ್ವ ಅನುಭವ. ಅಲ್ಲಿನ ಟ್ರಸ್ಟಿಗಳು ನಮಗೆ ನೀಡಿದ ಸ್ವಾಗತಕ್ಕೆ ನಾನು ಧನ್ಯವಾದವನ್ನು ತಿಳಿಸ್ತೀನಿ. ಜೈ ಆಂಜನೇಯ, ಜೈ ಶ್ರೀರಾಮ್. ಇಷ್ಟು ಉದ್ದದ ಸಾಲುಗಳನ್ನು ರಕ್ಷಿತ್ ಶೆಟ್ಟಿ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಇದನ್ನು ಯಾಕೆ ಹೇಳಬೇಕು ಅಂತ ಅನ್ನಿಸ್ತು ಅಂತ ಹೇಳಿದ್ರೆ, ಶ್ರೀರಾಮನ ವಿಚಾರವಾಗಿ, ಶ್ರೀರಾಮ ಮಂದಿರದ ವಿಚಾರವಾಗಿ ಸಾಕಷ್ಟು ಜನ ವಿವಿಧ ರೀತಿಯಲ್ಲಿ ಮಾತನಾಡಿಕೊಂಡು, ರಾಮನನ್ನು ಅವಮಾನ ಮಾಡಿಕೊಂಡು, ನಮ್ಮ ಸಂಸ್ಕೃತಿಯನ್ನು ಅವಮಾನ ಮಾಡಿಕೊಂಡು, ರಾಮಾಯಣವನ್ನು ಅವಮಾನ ಮಾಡ್ತಾ ಇರುವಂತಹ ಸಾಕಷ್ಟು ಜನಗಳ ಮಧ್ಯೆ ನಾವು ಬದುಕಿದ್ದೀವಿ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಈ ತರಹದ ಕೆಟ್ಟ ಮನಸ್ಥಿತಿ ಇರುವಂತಹ ಸಾಕಷ್ಟು ಜನ ರಾಜಕಾರಣಿಗಳು, ಸಾಕಷ್ಟು ಜನ ಸಿನಿಮಾ ತಾರೆಯರ ನಡುವೆ ನಾವು ಇದ್ರೂ ಕೂಡ ಇಂತಹ ಸಿನಿಮಾ ತಾರೆಯರಿಂದ ಶ್ರೀರಾಮನ ಹಾಗೂ ರಾಮ ಮಂದಿರದ ಪಾವಿತ್ರತೆ, ಅದರ ಗತ್ತು ಗಮ್ಮತ್ತು ಇನ್ನಷ್ಟು ಜನರಿಗೆ
ಗೊತ್ತಾಗುವಂತೆ ಮಾಡೋ ಮೂಲಕ ರಕ್ಷಿತ್ ಶೆಟ್ಟಿ ಅವರು ಒಂದು ಮಾದರಿ ವ್ಯಕ್ತಿಯಾಗಿ ಮಾದರಿ ನಟನಾಗಿ ನಿಂತಿದ್ದಾರೆ ಅಂತಲೇ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಶ್ರೀರಾಮನ ವಿಚಾರವಾಗಿ ಯಾರೆಲ್ಲ ಏನೆಲ್ಲ ಮಾತಾಡಿದ್ರು, ರಾಮ ಮಂದಿರ ಉದ್ಘಾಟನೆ ಆಗಬೇಕಾದ್ರೆ ಏನೇನೆಲ್ಲ ಹೇಳಿದ್ರು, ರಾಮ ಇಲ್ಲ ಅಂತ ಕೆಲವರು, ಅಂದರೆ ರಾಮನ ನೋಡೋಕ್ಕೆ ಅಯೋಧ್ಯೆಗೆ ಯಾಕೆ ಹೋಗಬೇಕು ಅಂತ ಕೆಲವರು ಹೇಳಿದ್ರು. ಇನ್ನು ಕೆಲವರು ರಾಮಾಯಣವನ್ನು ನಾವು ಒಪ್ಪಲ್ಲ, ಜೈ ಶ್ರೀರಾಮ್ ಅಂತ ನಾವು ಹೇಳಲ್ಲ, ರಾಮ ದೇವರೇ ಅಲ್ಲ ಅಂತ ಕೂಡ ಕೆಲವರು ಹೇಳಿಬಿಟ್ರು. ಅಂಥವರಿಗೆ ಇಂಥವರ ಬರವಣಿಗೆ, ರಕ್ಷಿತ್ ಶೆಟ್ಟಿ ಅವರಂತಹ ಬರವಣಿಗೆ, ಅವರು ಅಲ್ಲಿ ಹೋಗಿ ರಾಮನ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಆದಂತಹ ಅನುಭವವನ್ನು ಶೇರ್ ಮಾಡ್ಕೋತಾರಲ್ಲ, ಅದು ಎಷ್ಟೋ ಜನಕ್ಕೆ ಮುಟ್ಟುತ್ತಲ್ಲ. ಆಗ ಯಾರೆಲ್ಲ ರಾಮನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರು ಇದನ್ನು ಕಂಪೇರ್ ಮಾಡಿಕೊಂಡಾಗ ಇದು ಖುಷಿ ಕೊಡುತ್ತೆ. ಶ್ರೀರಾಮನ ವಿಚಾರವಾಗಿ ಏನು ಸುಳ್ಳು ಪಳ್ಳು ಏನೇನೆಲ್ಲ ಮಾತಾಡಿದ್ರು ಅದೆಲ್ಲ ಇಂತಹ ಸಾಲುಗಳನ್ನು ಓದಿದಾಗ, ನಮ್ಮ ನಟರು ಇದನ್ನು ಪ್ರಮೋಟ್ ಮಾಡಿದಾಗ ಅದೆಲ್ಲ ಮರೆತೋಗಿ ಖುಷಿ ಸಿಗತ್ತೆ. ರಕ್ಷಿತ್ ಶೆಟ್ಟಿ ಅವರು ಅಲ್ಲಿಗೆ ಹೋಗಿ ತಮಗಾದ ಅನುಭವವನ್ನು ಇಷ್ಟು ವಿಸ್ತಾರವಾಗಿ ಬರೆದುಕೊಳ್ಳೋ ಮೂಲಕ ಕನ್ನಡಿಗರಿಗೆ, ಅವರನ್ನು ಪ್ರೀತಿ ಮಾಡುವಂತಹ ಅಭಿಮಾನಿಗಳಿಗೆ ತಿಳಿಸಿದ್ರಲ್ಲ, ಅದಕ್ಕೊಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಕೇವಲ ರಾಜಕಾರಣಿಗಳು ಹೇಳೋದನ್ನು ಮಾತ್ರ ಜನ ಫಾಲೋ ಮಾಡ್ತಾರೆ, ರಾಜಕಾರಣಿಗಳ ಹೇಳೋದನ್ನು ಜನ ಕೇಳ್ತಾರೆ ಅಂತ ರಾಜಕಾರಣಿಗಳು ಅಂದ್ಕೊಂಡಿದ್ದಾರೆ. ಅದೆಲ್ಲ ಸುಳ್ಳು. ರಾಜಕಾರಣಿಗಳು ಹೇಳೋದಕ್ಕಿಂತ ಹೆಚ್ಚಾಗಿ ಜನ ನಟರು ನಟಿಯರು ಹೇಳೋದನ್ನು ಕೇಳ್ತಾರೆ, ಅವರನ್ನು ಅನುಸರಿಸ್ತಾರೆ. ಈ ಕಾರಣಕ್ಕಾಗಿ ರಕ್ಷಿತ್ ಶೆಟ್ಟಿ ಅವರ ಈ ಪೋಸ್ಟ್ಗೆ ನಾನು ತುಂಬ 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 ಮಹತ್ವವನ್ನು ಕೊಡ್ತೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.